ನೀವು ಬದುಕಿದ್ರು ನನ್ನ ಎಷ್ಟು ಆಟ ಆಡಿಸ್ತಾ ಇದ್ದೀರಿ ಅಲ್ವಾ? ಆದರೆ ಈ ಆಟದಲ್ಲಿ ಗೆಲ್ಲೋದು ನಾನೇ ಅಂತ ನಿಮಗೆ ಗೊತ್ತಿಲ್ವಾ? ಈ ಬಳೆ ನನ್ನ ಕೈಗೆ ಸಿಕ್ಕಾಗೆ ನೀವು ನನಗೆ ಸಿಕ್ಕೇ ಸಿಗ್ತೀರಿ ಚಿನ್ನಮರಿ. ನೋ ಡೌಟ್ಸ್, ಖಂಡಿತ ಸಿಗ್ತೀರಿ. ಜಯಂತ್, ಎಷ್ಟು ಹೊತ್ತು ಅಂತ ಆ ಬಳೆಗಳನ್ನೇ ನೋಡ್ತಾ ಇರ್ತೀಯ? ಬಾ, ಊಟ ಮಾಡಿ ಬಾ. ಬೇಡ ಶಾಂತಮ್ಮ, ನನ್ನ ಚಿನ್ನಮರಿ ಬದುಕಿದ್ದಾರೆ ಅಂತ ನಂಗೆ ಕನ್ಫರ್ಮ್ ನ್ಯೂಸ್ ಸಿಕ್ಕ ಮೇಲೆ ನನಗೆ ಹಸಿವೆ ಆಗ್ತಾ ಇಲ್ಲ. ಇನ್ನೇನಿದ್ರು ಇವ್ರನ್ನ ನೋಡೋ ಹಸಿವು ಅಷ್ಟೆ. ಅವ್ರನ್ನ ನೋಡೋಕ್ಕಾದ್ರೂ ನೀನು ಆರೋಗ್ಯವಾಗಿರ್ಬೇಕಲ್ವಾ? ಸರಿ, ಬಾ, ಊಟ ಮಾಡು. ಹೇಳದ್ನಲ್ಲ ಶಾಂತಮ್ಮ, ನನಗೆ ಹಸಿವಿಲ್ಲ ಅಂತ. ಇನ್ನೇನಿದ್ರು ಇವರನ್ನು ನೇರವಾಗಿ ನೋಡಿದ ಮೇಲೇನೆ. ಜಯಂತ್, ಇನ್ವಿಟೇಷನ್ ಪ್ರಿಂಟ್ ಮಾಡಕ್ಕೆ ಹೇಳ್ದಿಯಲ್ಲ, ಅದನ್ನ ಕ್ಯಾನ್ಸಲ್ ಮಾಡ್ತೀಯಲ್ಲ? ಇಲ್ಲ ಶಾಂತಮ್ಮ, ಅವರಿಗೆ ಒಂದು ಶ್ರದ್ಧಾಂಜಲಿನ ಮಾಡಲೇಬೇಕು. ಅಲ್ಲ, ಅವರು ಬದುಕಿದ್ದಾರೆ ಅಂತ ಗೊತ್ತಾದ ಮೇಲೂ ಈ ರೀತಿ ಮಾಡೋದು ಸರಿನಾ? ತಪ್ಪೇ ಶಾಂತಮ್ಮ. ಆದರೆ ಈ ತಪ್ಪಿನ ಮೂಲಕನೇ ಸರಿ ಮಾಡೋದಕ್ಕೆ ಸಾಧ್ಯ ಅಂತ ನನಗೆ ಅರ್ಥ ಆಗಿದೆ. ನಂಗೆ ಅರ್ಥ ಆಗಲಿಲ್ಲ. ನೋಡಿ ಶಾಂತಮ್ಮ, ಈ ಶ್ರದ್ಧಾಂಜಲಿ ಸಮಾರಂಭ ಇದೆಯಲ್ಲ, ಇದು ನನ್ನ ಚಿನ್ನಮರಿಯನ್ನು ಹುಡ್ಕೋಕ್ಕೆ ಸರಿಯಾದ ಅವಕಾಶ. ನನ್ನ ಜೊತೆ ಆಟ ಆಡ್ತಿರೋರನ್ನ ಬೆಳಕಿಗಿಳಿಯೋಕ್ಕೆ ಗೋಲ್ಡನ್ ಆಪರ್ಚುನಿಟಿ ಶಾಂತಮ್ಮ. ಇದೆಲ್ಲ ಆಗತ್ತೆ ಅಂತೀಯ? ಆಗುತ್ತೆ ಶಾಂತಮ್ಮ. ದೊಡ್ಡ ಮೀನನ್ನು ಹಿಡಿಬೇಕಾದ್ರೆ ಚಿಕ್ಕ ಮೀನನ್ನು ಗಾಳ ಹಾಕಬೇಕು ಅಂತ ಹೇಳ್ತಾರೆ, ನಿಮ್ಗೆ ಗೊತ್ತಿಲ್ವಾ? ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು. ನನ್ನ ಜೊತೆ ಆಟ ಆಡ್ತಿರೋರ್ನ ಬೆಳಕಿಗೆ ಎಳೆದೇ ಹಿಡಿತೀನಿ. ನಮ್ಮಯ ಹಕ್ಕಿ ನಿಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ಬಿಟ್ಟೆ. ಹಲೋ, ಇನ್ವಿಟೇಷನ್ ಕಾರ್ಡ್ಸ್ನಲ್ಲಿ ಫೋಟೋ ಬೇಡ ಅಂತ ಹೇಳಿದ್ದೆ. ಸ್ಲೈಟ್ ಚೇಂಜ್ ಆಫ್ ಪ್ಲ್ಯಾನ್. ದೊಡ್ಡದಾಗಿ ಫೋಟೋ ಹಾಕಿ ಆ್ಯಂಡ್ ಇನ್ ಬೋಲ್ಡ್ ಫಾಂಟ್ ಶ್ರದ್ಧಾಂಜಲಿ ಅಂತ ಹಾಕೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಓಕೆ, ಇದು 2, 4, 3, 0. ಇದು 24 ಆಯಿತು. ಇದು 12 ಇದೆ. 1, 2, 0, 0, 0. ಲಕ್ಷ್ಮಿ, ಈ ಸಲ ಹಬ್ಬದ್ದು ಆ ಭಗವಂತ ಕೊಟ್ಟಿರೋದು 52,000 ಆಯಿತು. 52,000ನಾ? ಏನ್ರಿ ಇಷ್ಟೊಂದು ದುಡ್ಡು? ನಂಗೆ ಗೊತ್ತಿತ್ತು ಲಕ್ಷ್ಮಿ, ಈ ಹಬ್ಬದಲ್ಲಿ ಇಷ್ಟು ಸಂಪಾದನೆ ಆಗಿತ್ತು ಅಂತ ನನಗೇನೋ ಮನಸ್ಸಲ್ಲಿ ಅನ್ನಿಸ್ತಿತ್ತು. ಯಾವ್ದಪ್ಪ? ಚಲ್ವಿ, ಈ ಸಲ ಹೂವಿನ ಸಂಪಾದನೆ ಚೆನ್ನಾಗಾಗಿದೆ. ಹೌದು ಮಾವ, ಹಬ್ಬ ಅಲ್ವಾ, ಅದಕ್ಕೆ ಚೆನ್ನಾಗೇ ಆಯ್ತು. ತಗೊಳ್ಳಿ. ಇಲ್ಲಮ್ಮ, ಇದು ನಿನ್ನ ಸಂಪಾದನೆ, ನಿನ್ನ ಹತ್ರನೇ ಇಟ್ಕೋ. ಬೇಡ ವೆಂಕಿ, ಅವ್ಳು ಸಂಪಾದನೆ ಮಾಡಿದ್ದು ಅವಳ ಹತ್ರನೇ ಇಲ್ಲಿ. ಅತ್ತೆ, ನಾವೆಲ್ಲ ಒಂದೇ ಅಂದಮೇಲೆ ನನ್ ಬೇರೆ ದುಡ್ಡು ನಿಮ್ ಬೇರೆ ದುಡ್ಡು ಅಂತ ಎಲ್ಲ ಯಾಕೆ? ಇದು ನಿಮ್ಮ ಹತ್ರನೇ ಇರ್ಲಿ, ಇಟ್ಕೊಳ್ಳಿ. ಬೇಡ, ಇಟ್ಕೊಳ್ಳಿ ಅತ್ತೆ. ನೀವು ಕೊಡಿ. ನೀವು ಇಬ್ರು ಹಠವಾದಿಗಳಪ್ಪ. ಸರಿ ತಗೋ, ಅವ್ರ ಖುಷಿ. ಇಷ್ಟೊಂದು ದುಡ್ಡಿದೆಯಲ್ಲ ರೀ, ಏನು ಮಾಡೋದು? ನಿನ್ಗೆ ಏನು ಅನಿಸುತ್ತೆ ಅದು ಮಾಡು. ನಿನ್ನ ನಿರ್ಧಾರನೇ ನಮ್ಮ ನಿರ್ಧಾರ. ಮಾವ, ಅತ್ತೆ ಮನೇಲಿ ರುಬ್ಬೋಕಲ್ಲಿ ಇಟ್ಕೊಂಡು ತುಂಬಾ ಕಷ್ಟಪಡ್ತಿದ್ದಾರೆ. ಅತ್ತೆಗೋಸ್ಕರ ಒಂದು ಮಿಕ್ಸಿನೋ ಇಲ್ಲ ಗ್ರೈಂಡರ್ನೋ ತಗೊಂಬರೋಣ. ಅಲ್ಲಮ್ಮ, ನಿಮ್ಮ ಅತ್ತೆ ಬಗ್ಗೆನೇ ಯೋಚಿಸ್ತಾ ಇದೀಯಾ? ನಿನಗೇನು ಬೇಕು? ನನಗೆ ಅಂತ ಬೇರೆ, ಅತ್ತೆಗೆ ಅಂತ ಬೇರೆ ಎಲ್ಲ ಯಾಕೆ ತರಬೇಕು? ಇದೇನು ಬೇರೆ ಮನೆನಾ? ನಮ್ಮ ಮನೆನೇ ಅಲ್ವಾ?
ಏನೇ ಒಂದು ತಗೊಂಡ್ರು ಅದೆಲ್ರಿಗೂ ಉಪಯೋಗಕ್ಕೆ ಬರಬೇಕು ಆ ಥರ ತಗೋಬೇಕು. ಸರಿನಮ್ಮ, ಒಂದು ಗ್ರೈಂಡರ್ ತಗೊಳ್ಳೋಣ. ಆಮೇಲೆ ಈ ಮನೇಲಿ ತುಂಬ ಶೆಕೆ ಆಗುತ್ತೆ ರೀ, ಒಂದು ಫ್ಯಾನ್ ತಗೊಳ್ಳ. ಓ ಆಗ್ಬೋದು ಲಕ್ಷ್ಮಿ. ನೀನು ಮಿಕ್ಸಿ ಫ್ಯಾನ್ ತೊಗೊಂಡ್ರೆ ಅಬ್ಬಬ್ಬ ಅಂದರೆ 8-9 ಸಾವಿರ ಆಗುತ್ತೆ. ಇನ್ನೂ ಅಷ್ಟು ದುಡ್ಡು ಇದೆಯಲ್ಲ, ಏನು ಮಾಡ್ತೀಯಾ? ಮಾವ, ದುಡ್ಡಿದೆ ಅಂತ ಹಂಗೆಲ್ಲ ಖರ್ಚು ಮಾಡಕ್ ಹೋಗ್ಬಾರ್ದು. ನಮ್ ಕೆಲ್ಸ ಹೆಂಗೆ ಅಂತ ನಿಮ್ಗೆ ಗೊತ್ತಲ್ವಾ? ಹಬ್ಬ ಹುಣ್ಣಿಮೆ ಬಂದ್ರೇನೆ ನಮಗೆ ಕೆಲಸ ಜಾಸ್ತಿ ಸಿಗುತ್ತೆ. ಅಂತ ಟೈಮಲ್ಲೇ ನಮಗೆ ದುಡ್ಡು ಜಾಸ್ತಿ ಬರೋದು. ಆ ಥರ ದುಡ್ಡು ಜಾಸ್ತಿ ಬಂದಾಗ ಅರ್ಧ ದುಡ್ಡು ನಮ್ದಲ್ಲ ಅಂತ ಎತ್ತಿಡ್ಬೇಕು. ಇನ್ನು ಮಿಕ್ಕಿರೋ ಅರ್ಧದಲ್ಲಿ ಮನೆಗೇನ್ ಬೇಕು ನಮ್ಗೇನ್ ಬೇಕು ಅಷ್ಟೇ ತಗೋಬೇಕು. ಚಲ್ವಿ, ನಿನ್ನ ಹಾಗೆ ಎಲ್ಲರ ಮನೆಯಲ್ಲೂ ಸೊಸೆಯಂದಿರು ಯೋಚನೆ ಮಾಡಿ ಕೆಲಸ ಮಾಡಿದ್ರೆ ಜಗಳನೇ ಆಗಲ್ಲಮ್ಮ. ಮಾವ, ನನಗೂ ಮಾರ್ಕೆಟಲ್ಲಿ ಒಂದು ದೊಡ್ಡ ಹೂವಿನ ಅಂಗಡಿ ಇಡಬೇಕು. ನಾವು ಬಿಸ್ನೆಸ್ ಶುರು ಮಾಡಬೇಕು ಅಂತ ಆಸೆ. ಒಂದಿನಲ್ಲ ಒಂದಿನ ನಾವು ಶುರು ಮಾಡ್ತೀವಿ. ಚೆಲ್ವಿ, ನಿನ್ನಾಸೆನೂ ಚೆನ್ನಾಗಿದೆ ಅಮ್ಮ. ಏನ್ರಿ, ನಾವು ಯಾಕೆ ಈ ದುಡ್ಡಿನ ಜೊತೆ ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿ ಅವಳಿಗೆ ಒಂದು ಹೂವಿನ ಅಂಗಡಿ ಮಾಡಿಕೊಡ್ಬಾರ್ದು? ಅಯ್ಯೋ ಅತ್ತೆ, ಅದೆಲ್ಲ ಬೇಡ. ನನ್ನ ಹೂವಿನ ಅಂಗಡಿನ ನಾನೇ ದುಡ್ದು ಶ್ರಮದಿಂದ ಕಟ್ತೀನಿ. ಅದು ಒಂದಿನಲ್ಲ ಒಂದಿನ ಹಾಗೆ ಆಗತ್ತೆ ನೋಡಿ. ಈ ದುಡ್ಡಲ್ಲಿ ಈ ಮನೆಗೆ ಏನೇನು ಬೇಕು ಅದನ್ನೆಲ್ಲ ತಗೊಂಬರೋಣ. ಚಲ್ವಿ ಹೇಳಿದಾಗ್ಲೇ ಆಗಲಿ ಅಂತಿದ್ಯಾ? ಸರಿ ಬಿಡು, ನಾವು ದುಡ್ಡನ್ನ ಹೆಣ್ಮಕ್ಳ ಕೈಲಿ ಕೊಟ್ಟಿದ್ದೀವಿ. ಅವ್ರು ಏನು ಮಾಡಬೇಕು, ಹೆಂಗೆ ಖರ್ಚು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ವಿ. ನಡಿ, ನಾವು ಕೆಲಸ ನೋಡೋಣ. ಅವರಿಬ್ರು ಅತ್ತೆ ಸೊಸೆರು ಏನಾದ್ರು ಮಾಡ್ಕೊಳ್ಳಿ.